ಈ ಮೂರು ನಿಮ್ಮ ಜೊತೆಯಲ್ಲಿ ಇರ್ತದಂತೆ. ಹೇಗೆ ಅಂತ ಹೇಳಿದ್ರೆ ಒಂದೇ ಒಂದು ಸ್ಪಷ್ಟವಾಗಿ ಇಲ್ಲೇ ಒಂದು ಉದಾಹರಣೆ ಕೊಡ್ತೇನೆ. ಇಲ್ಲಿ ನಾವು ಇಷ್ಟೆಲ್ಲ ಕೇಳಿಸ್ಕೊಳ್ತಾ ಇದ್ರು, ನಮ್ಮ ಕಿವಿ ಮಾತ್ರ ಕೋಗಿಲೆಯ ಶಬ್ದ ಕೇಳಿಸ್ಕೊಳ್ತಾ ಇದೆ. ಅದು ಏನು ಕೂಗ್ತಾ ಇದೆ? ರಾಮ 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 ಅಂತ ಕೂಗ್ತಾ ಇದೆ. ಕೇಳಿಸ್ಕೊಳ್ತ ಅಲ್ವಾ? ಅದು ನೋಡಿ ನಿಲ್ಲಿಸ್ತದೆ. ಯಾಕೆ ನೋಡಿ, ಪ್ರಕೃತಿಗೆ ಅರಿವಿದೆ. ಪ್ರಕೃತಿಗೆ ಎಂತ ಅರಿವಿದೆ ಅಂತಂದ್ರೆ, ಭಗವಂತನ ಗುಣಗಳನ್ನು ಯಾರು ಹೊಗಳ್ತಾ ಇರ್ತಾರೆ, ಭಗವಂತನ ಚಿಂತನೆಯನ್ನು ಯಾರು ಮಾಡ್ತಾರೆ, ಪ್ರಕೃತಿ ಕೂಡ ಸಹಾಯ ಮಾಡುತ್ತೆ. ಅದು ಕೂಡ ನಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ. ಹೀಗೆ ನಿಮ್ಗೆ ಹೇಳ್ದೆ ನಾನು, 5 ಪಂಚೇಂದ್ರಿಯಗಳು ನಮ್ಮನ್ನ, ನಾನು ಹಿಂದೂ ಅಂತೇಳಿ ನಮ್ಮ ಭಾವನೆ ಒಳಗಡೆ ನಿಜವಾದ ಭಾವನೆ ಇದ್ರೆ ಈ 5 ಪಂಚೇಂದ್ರಿಯಗಳು ನಮ್ಮನ್ನ ಅರ್ಥ ಆಯ್ತಾ ಯಾವಾಗಲೂ ದೇವರ ಕಡೆಗೆ ಇಡುತ್ತೆ ಅನ್ನೋದಾದ್ರೆ ಸಾಕ್ಷಿ ಕಣ್ಣು. ಬುಲೆಟಲ್ಲಿ ಹೋಗ್ತೀರಿ, ಗಾಡಿಯಲ್ಲಿ ಹೋಗ್ತೀರಿ, ಬೈಕಲ್ಲಿ ಹೋಗ್ತೀರಿ, ರೈಲಲ್ಲಿ ಹೋಗ್ತೀರಿ, ಸದ್ಯ ಯಾವ್ದಾದ್ರು ಒಂದು ದೇವಸ್ಥಾನಗಳು ಕಾಣಿಸ್ತು ಅಂತಂದ್ರೆ ನಿಮ್ ಕಣ್ಣು ಎಲ್ಲ ಆಯ್ಸತ್ತೆ ಅಂತಂದ್ರೆ ಫಸ್ಟ್ ದೇವಸ್ಥಾನದ ಮೇಲೆ ಆಯ್ಸತ್ತೆ ಅಲ್ವಾ? ಆಮೇಲೆ ಎಲ್ಲಾದ್ರೂ ಒಂಚೂರು ಊದ್ಕಟ್ಟಿ ಎಣ್ಸಿಟ್ಟಿದ್ರೆ ಅಥವಾ ಎಲ್ಲಾದ್ರೂ ಒಂದು ಮಲ್ಲಿಗೆ ಹೂವಿದ್ರೆ, ಎಲ್ಲಾದ್ರೂ ಗಮ್ ಅಂತ ಹೇಳುವಂತ ವಾಸನೆ ಬರ್ತಾ ಇದ್ರೆ ನಿಮ್ಮ ಮೂಗು ಮೊದಲು ತಗೊಳ್ತದೆ. ನಿಮ್ಮ ಕಿವಿ ಎಲ್ಲಾದ್ರೂ ಭಜನೆ ಮಾಡ್ತಾ ಇದ್ರೆ, ಎಲ್ಲಾದ್ರೂ ಮಂತ್ರಗಳು ಹೇಳ್ತಾ ಇದ್ರೆ ಇದು ನಮ್ಮ ಮಂತ್ರವೇ. ಅದೇ ಆಸಾನ್ ಕೂಗ್ತಿದ್ರೆ ಇದು ನಮ್ದಲ್ಲ, ಹೇಳುತ್ತಲ್ಲ ಸ್ಪಷ್ಟವಾಗಿ. ಇದು ಮಂತ್ರ ಕೂಗ್ತಾ ಇದೆ. ಒಬ್ಬರು ಮನೆಯಲ್ಲಿ ಬೆಳಗ್ಗೆ ಎದ್ದು ಯಾರಾದ್ರೂ ಇಂಥವ್ರು ಪುಣ್ಯಾತ್ಮರು ಅಗ್ನಿಹೋತ್ರ ಮಾಡಿ ಮನೆಯಿಂದ ಹೊಗೆ ಬರ್ತಾ ಇದ್ರೆ ಅವಾಗ ಅನ್ಕೊಳ್ತೀವಿ, ಓ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ರು ಅಗ್ನಿಹೋತ್ರಗಳಿದ್ದಾರೆ, ಪ್ರತಿನಿತ್ಯ ಅಗ್ನಿಹೋತ್ರವನ್ನು ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಬೆಳಗ್ಗೆ ಎದ್ದು 5 ಗಂಟೆಗೆ ಕರ್ತವ್ಯಕ್ಕೆ ಮುಂಚೆ ಎದ್ದು ಪ್ರತಿನಿತ್ಯ ಏನ್ ಮಾಡ್ತಾ ಇದ್ದಾರೆ? ಪೂಜೆಯನ್ನ ಮಾಡ್ತಾ ಇದ್ದಾರೆ. ಗಂಟೆ ಶಬ್ದ ಬಂದ್ರೆ ಸಾಕು, ಅರ್ಥ ಆಯ್ತಾ, ಅವನು ಮನಸ್ಸಿಂದ ಎದ್ದೊಳ್ತಾನೆ. ಅದೇ ಹಿಂದೂ ಅಲ್ಲದೆ ಇದ್ದವನು ಏನ್ ಮಾಡ್ತಾನೆ ಅಂದ್ರೆ, ಯಾವನ ಬೆಳಗ್ಗೆ ಎದ್ದು 5 ಗಂಟೆಗೆ ಶುರು ಮಾಡ್ತಾನೆ, ಅದು ಅವನು ಹಿಂದೂನೇ ಆಗಿರ್ತಾನೆ. ಯಾವನ 5 ಗಂಟೆಗೆ ಶುರು ಮಾಡ್ತಾನೆ. ಅದೇ ಇವತ್ತು ಲೆಕ್ಕ ಹಾಕೊಳ್ಳಿ, ನಮ್ಮ ಸುತ್ತಮುತ್ತಲಿರೋ ದೇವಸ್ಥಾನಗಳಲ್ಲಿ ಯಾವ್ದಾದ್ರು ಒಂದು ಮೈಕ್ ಕಟ್ಟಿ ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ಯಾವುದು ಸುಪ್ರಭಾತವನ್ನು ಆಗ್ಲಿಕ್ಕೆ ಶುರು ಮಾಡಿದ್ರೆ ಆ ಹಿಂದಿನ ಮನೆಯವನೇ ಬೈತಾ ಇರ್ತಾನೆ, ಸೌಂಡ್ ಜಾಸ್ತಿ ಆಯ್ತು ಕಡಿಮೆ ಮಾಡುವಂತ. ಅವನು ಹಿಂದೂನೇ ಆಗಿರ್ತಾನೆ. ಆ ಭಾವನೆಯಿಂದ ಹೊರಗಡೆ ಬರಬೇಕು. ಅದಾದ್ಮೇಲೆ ಹೇಳ್ದೆ 3 ಆಯ್ತಾ? ಕಣ್ಣು, ಕಿವಿ, ಮೂಗಾಯ್ತು. ನಾಲಿಗೆ ಏನನ್ನ ಹೇಳುತ್ತೆ ನೋಡಿ ಅಲ್ವಾ? ರುಚಿ, ಯಾವ್ದಾರ ರುಚಿ. ನೀವು ಒಂದೇ ಒಂದು ಚಂದ ಎಕ್ಸಾಂಪಲ್ ನೋಡಿ, ಹೋಟ್ಲಿಗೆ ಹೋಗಿ ದುಡ್ಡು ಬಿಸಾಕಿ ಊಟ ಮಾಡಿ, ನೀವೇನು ಹೇಳ್ತಾರೆ? ನಾವು ದುಡ್ಡು ಕೊಟ್ಟಿದ್ದೀವಿ ತಿಂದಿದ್ದೀವಿ ಅಂತ ಹೇಳ್ತೀರ. ಅದೇ ದೇವಸ್ಥಾನಕ್ಕೆ ಹೋಗಿ ಏನೂ ಚೆನ್ನಾಗಿಲ್ಲದೆ ಇದ್ರು ಅದನ್ನೇನಂತ ಕರೀತೀವಿ? ಯಾಕೆ? ಹಿಂದೂ ಆಗಿದ್ರೆ. ಅದೇ ಹಿಂದೂ ಆಗದೆ ಇದ್ದು ನೀವು ಅದೇ ಪ್ರಸಾದಕ್ಕೆ ಕರ್ಕೊಂಡೋಗಿ ಪ್ರಸಾದ ಚೆನ್ನಾಗಿಲ್ಲ ರೀ ಹೇಳ್ಬೇಕಾದ್ರೆ ಏನಂತಾರೆ? ಹೆಸರಿಡ್ತಾರೆ ಅಲ್ವಾ? ಹಿಂದೂ ಅನ್ನೋದು ರಕ್ತದಲ್ಲಿದೆ ನಮಗೆ, ಬೇರೆ ಕಡೆ ಅಲ್ಲ, ರಕ್ತದಲ್ಲೇ ಇದೆ, ರಕ್ತಗತವಾಗಿ ಬಂದಿದೆ ನಮಗೆ. ಅರ್ಥಾಯ್ತು? ಅದಾದ್ಮೇಲೆ ಚರ್ಮ. ಒಬ್ಬ ಹಿಂದೂ ನಮ್ಮನ್ನು ಮುಟ್ಟಿದ್ರೆ ಏನೂ ಆಗಲ್ಲ ನಮಗೆ. ಏನಾದ್ರು ಆಗತ್ತಾ? ಸ್ಪರ್ಶ ಗೊತ್ತಾಗತ್ತೆ ನಮ್ಗೆ, ಇವ್ನು ಮುಟ್ತಾ ಇರೋದು ನಮ್ಮ ಹಿಂದೂನೇ ಅಂತೇಳಿ ಅರ್ಥ ಆಗತ್ತೆ. ಅದೇ ಒಬ್ಬ ಮುಸಲ್ಮಾನನ ಒಬ್ಬ ಬಂದ್ರೆ ಎಲ್ಲ ಹೋಗ್ತೀವಿ ನಾವು, ಹಿಂಗ್ ಮಕ್ಕಳಿಗೆ ಸರ್ಕೋತೀವಿ. ಯಾಕೆ ಅಂತಂದ್ರೆ ಅವ್ನು ಮಾಡುವಂತ ಚೇಷ್ಟೆಗಳನ್ನ ಉಗಿತಾನೆ, ಕೈ ಮುಕ್ಕೊಂಡು ಕೈ ಒರೆಸ್ಕೊಳ್ತಾನೆ. ಗೊತ್ತಲ್ಲ ನಿಮಗೆ ಅವ್ರು ಮಾಡೋ ಕೆಲಸಗಳು. ಅದನ್ನ ನೋಡಿದ್ರೆ ಅವ್ರ ಪಕ್ಕ ನಿಂತ್ಕೊಳ್ಬೇಕು ಅನ್ಸುತ್ತಾ? ನಿಜವಾದ ಹಿಂದೂಗೆ ಅದಕ್ಕೆ ಸ್ಪರ್ಶ ಜ್ಞಾನ ದೇಹಕ್ಕೆ, ಚರ್ಮಕ್ಕೆ ಗೊತ್ತಾಗತ್ತೆ. ಅದಾದ್ಮೇಲೆ 3 ಹೇಳಿದೆ, ಯಾವುದು? ತ್ರಿಕರಣಗಳು. ಒಂದು ಕಾಯ, ವಾಚ, ಮನಸ್ಸ. ಈ ಕಾಯ, ವಾಚ, ಮನಸ್ಸ ಯಾವುದು? ಕಾಯ ಅಂತಂದ್ರೆ ಶರೀರ, ವಾಚ ಅಂತಂದ್ರೆ ಮಾತು, ಮನಸ್ಸು. ಅರ್ಥ ಆಯ್ತಾ? ಮನಸ್ಸು ನೋಡಿ, ಮನಸ್ಸಿಲ್ಲ ಅಂತಂದ್ರೆ ಮಾತು ಆಚೆ ಕಡೆ ಬರುತ್ತಾ? ಮಾತು ಆಚೆ ಕಡೆ ಬರಬೇಕು ಅಂತಂದ್ರೆ ಅದಕ್ಕೆ ಶರೀರ ಸಹಾಯ ಮಾಡಬೇಕು. ಶರೀರ ಯಾಕೆ ಸಹಾಯ ಮಾಡಬೇಕು ಅಂತ ಗಂಟಲು ಶಕ್ತಿ ಬೇಕು. ಆ ಗಂಟಲು ಶಕ್ತಿ ಕೊಡಬೇಕು ಅಂತ ಅನ್ನೋದಾದ್ರೆ ಅದು ಯಾರ ಕೃಪೆ ಆಗಿರಬೇಕು? ಸರಸ್ವತಿಯ ಕೃಪೆ ಆಗಿರಬೇಕು ಅಲ್ವಾ? ನಮ್ಮಲ್ಲಿ ಒಂದೊಂದು ದೇವತೆ ಒಂದೊಂದಕ್ಕೆ ಅಧಿಪತಿಗಳಾಗಿದ್ದಾರೆ. ಗಣಪತಿ ವಿಘ್ನ ನಿವಾರಕಕ್ಕೆ ಗಣಪತಿ ಅಧಿಪತಿಯಾಗಿದ್ದಾನೆ. ಸರಸ್ವತಿ ವಿದ್ಯೆಗೆ ಅಧಿಪತಿಯಾಗಿದ್ದಾನೆ. ಲಕ್ಷ್ಮಿ ದುಡ್ಡಿಗೆ ಅಧಿಪತಿಯಾಗಿದ್ದಾಳೆ, ಧನಕ್ಕೆ ಅಧಿಪತಿಯಾಗಿದ್ದಾಳೆ. ಯಾರು? ಲಕ್ಷ್ಮಿ. ದುರ್ಗಾ ಶಾಸ್ತ್ರಕ್ಕೆ ಅಧಿಪತಿಯಾಗಿದ್ದಾಳೆ. ಶಾಸ್ತ್ರ ಅಂದ್ರೆ ಏನು? ಧೈರ್ಯ, ಶಕ್ತಿ, ಆತ್ಮಸ್ಥೈರ್ಯ ಇವನ್ನೆಲ್ಲ ತುಂಬುವಂತಹ ಶಕ್ತಿ ಮಾತೆ ಯಾರು? ದುರ್ಗಾದೇವಿ ಆಗಿದ್ದಾಳೆ. ಶಿವ ಯಾವುದಕ್ಕೆ? ಯೋಗಿಗೆ. ಅರ್ಥ ಆಯ್ತಾ? ನಿಮ್ಮಲ್ಲಿ ಒಳಗಡೆ ಇರ್ತಕ್ಕಂಥ ಕರ್ಮ ಸಾಧನೆ ಅಂತ ಹೇಳಿ ಕಟ್ಕೊಂಡಿದ್ದೀರಿ, ಅದಕ್ಕೆ ಶಕ್ತಿಯನ್ನು ತುಂಬುವಂತವನು ಶಿವ ಆಗಿದ್ದಾನೆ. ಇನ್ನೂ 3 ಜನ ವ್ಯಕ್ತಿಗಳಿದ್ದಾರೆ. ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರಾದಿಗಳು. ಬ್ರಹ್ಮ
ಏನ್ ಹೇಳ್ತಾನೆ, ನಿನ್ಗೆ ಆಗ್ಲೇ ಬರ್ದಾಕಿದ್ದೀನಪ್ಪ, ನಿನ್ ಪಾಡಿ ನೀನು ಹೋಗು ಅಂತ ಹೇಳಿ ಕಳಿಸ್ತಾನೆ. ವಿಷ್ಣು ನೀನು ಸಾಯುವವರೆಗೆ, ಹುಟ್ಟಿನಿಂದ ಸಾಯುವವರೆಗೆ, ಅಂದ್ರೆ ಭೂಮಿಯ ಮೇಲೆ ಬಿದ್ದಾಗಿನಿಂದ ಭೂಮಿಯಿಂದ ಹೊರಡುವವರೆಗೆ ನಿನ್ನ ಸ್ಥಿತಿಯನ್ನ ಮಾಡ್ತಾನೆ. ಸ್ಥಿತಿ ಅಂದ್ರೆ ಏನು? ನಿನ್ನ ಬೆಳವಣಿಗೆ, ನಿನ್ನ ವಿದ್ಯೆ, ನಿನ್ನ ಬುದ್ಧಿ, ನೀನು ತಿನ್ನುವಂತ ಆಹಾರ ತಿಂದಾದ್ಮೇಲೆ ಅದು ಜೀರ್ಣಕ್ರಿಯೆ, ನೀನು ಹಾಕುವ ಬಟ್ಟೆ, ನೀನಿರುವ ಸ್ಥಿತಿ, ನೀನಿರುವ ಏನೇನು ಮಾಡ್ತಾ ಇದೆಯಾ, ನಿನ್ನ ಉದ್ಯೋಗ, ನಿನ್ನ ಸಂಪಾದನೆ, ನೀನು ಒಂದು ಎಕರೆ ಆಸ್ತಿ ಮಾಡಿದೆ ಅದು ಕೂಡ ಅವನು ಬರೆದಿಟ್ಟಿರೋ ಡೈರಿ ಬರೆದಿಟ್ಟಿರೋದೆ, ನೀನೊಂದು ಮನೆ ಕಟ್ಟೆ ಅದು ಕೂಡ ಅವನು ಬರೆದಿಟ್ಟಿರೋದೆ, ನಿನಗೆ ಮದುವೆ ಆಗ್ಬೇಕು ಅದು ಕೂಡ ಅವನು ಬರೆದಿಟ್ಟಿರೋದೆ, ನಿನ್ಗೆ ಇಷ್ಟೇ ಜನ ಮಕ್ಕಳಾಗಬೇಕು ಅದು ಕೂಡ ಅವನು ಬರೆದಿಟ್ಟಿರೋದೆ. ಅದನ್ನು ಯಾವ ರೀತಿ ಸ್ಥಿತಿ ಮಾಡಬೇಕು ಅನ್ನೋದನ್ನ ವಿಷ್ಣು ನೋಡ್ಕೊಳ್ತಾನೆ. ಅದಾದ್ಮೇಲೆ ಲಾಸ್ಟ್ ಮುಕ್ತಿಯನ್ನು ಕೊಡ್ತಕ್ಕಂಥವನು ಈಶ್ವರ. ಅದಕ್ಕೆ ಹೇಳ್ತಾರೆ ಏನಂತ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೆಂಗ್ ಕರಿತೀವೋ ಹಾಗೆ ಸೃಷ್ಟಿ ಸ್ಥಿತಿ ಲಯ ಅಂತ ಕೂಡ ಕರಿತೀವಿ. ಹೀಗೆ ಸೃಷ್ಟಿ ಯಾರು? ಬ್ರಹ್ಮ, ಸ್ಥಿತಿ ವಿಷ್ಣು, ಲಯ ಮಹೇಶ್ವರ. ಆ ಮಹೇಶ್ವರನ್ನ ಪ್ರಾರ್ಥನೆ ಮಾಡ್ತೀವಿ. ಏನಂತ ಪ್ರಾರ್ಥನೆ ಮಾಡ್ತೀವಿ? ನೀವು ಚೆನ್ನಾಗಿ ಒಂದು ಅನಂತ ಪದ್ಮನಾಭ ಸ್ವಾಮಿಯ ಫೋಟೋ ನೋಡಿದ್ರೆ ನೀವು ಸ್ಪಷ್ಟ ಅರ್ಥ ಗೊತ್ತಾಗ್ತದೆ. ಅನಂತ ಪದ್ಮನಾಭ ಸ್ವಾಮಿ ಅಂತಂದ್ರೆ ಮಲ್ಕೊಂಡಿರುವಂತ ಮಹಾವಿಷ್ಣು, ಹೊಕ್ಕಳ ಬಳ್ಳಿಯಿಂದ ಮೇಲ್ಗಡೆ ಬ್ರಹ್ಮ ಸೃಷ್ಟಿ, ಮಲ್ಕೊಂಡಿರ್ತಕ್ಕಂಥವನು ಸ್ಥಿತಿ ಮಹಾವಿಷ್ಣು, ಅವನ ಕೈ ಕೆಳಗಡೆ ಬಲಗಡೆಯಿಂದ ಕೆಳಗಡೆ ಲಿಂಗ ಇರುತ್ತೆ. ನೋಡಿದ್ದೀರಾ? ಹಿಂಗೆ ಬಲಗಡೆ ಕೈ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಶಿವನ ಮೇಲೆ ತೋರಿಸ್ತಾ ಇರ್ತಾನೆ, ನಾನು ಆದ್ಮೇಲೆ ಇವನೇ ಅಂತ. ಚೆನ್ನಾಗಿ ಯೋಚನೆ ಮಾಡಿ ಅಲ್ವಾ? ಅದಕ್ಕೆ ಲಯವನ್ನ ಲಯಕಾರಕ ಯಾರು ಅಂತಂದ್ರೆ ಅದು ಶಿವನೇ. ನೋಡಿ ಚೆನ್ನಾಗಿ ಒಂದೇ ಒಂದು ಎಕ್ಸಾಂಪಲ್ ನಾನು ಲಾಸ್ಟ್ ಹೇಳಿ ನಾನು ಮುಗಿಸ್ತೇನೆ.